ಯಾಕೆ ಇಷ್ಟು ಬೇಗ ಎಲಿಮಿನೇಟ್ ಆದೆ, ಒಳ್ಳೆತನಕ್ಕೆ ಇಲ್ಲಿ ಬೆಲೆ ಇಲ್ವಾ, ನೇರ ವ್ಯಕ್ತಿತ್ವಕ್ಕೆ ಬೆಲೆ ಇಲ್ವಾ, ಶಿ ಇಸ್ ವೆರಿ ಸ್ಟ್ರೈಟ್ ಫಾರ್ವರ್ಡ್, ಯಾಕೆ ಅವ್ರನ್ನ ಹೊರಗೆ ಕಳಿಸಿದ್ರೆ, ಇದು ನ್ಯಾಯನ ಬಿಗ್ ಬಾಸ್, ಜಸ್ಟಿಸ್ ಫಾರ್ ಅನುಷಾ, ವಿ ವಾಂಟ್ ಅನುಷಾ ಬ್ಯಾಕ್. ಆಮೇಲೆ ನನಗೊಂದು ಕಂಫರ್ಟ್ ಇದ್ದಿದ್ದು ಮನೆ ಒಳಗಡೆ ಧರ್ಮ ಅವ್ರದ್ದು ನಂದು ತುಂಬಾ ಜನ ಇಷ್ಟಪಟ್ಟಿರೋದು, ಅದು ನಂಗೆ ಗೊತ್ತಿಲ್ಲ. ನಿಮಗೆ ಖುಷಿ ಆಗುತ್ತಾ, ಓಕೆ ಎಂಜಾಯ್ ಅಂತ ಅನ್ಕೊಂಡು ನಾನು ಸೈಲೆಂಟ್ ಆಗ್ಬಿಟ್ಟೆ. ಯಾರ್ಯಾರಿಗೆ ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ನೆಗೆಟಿವ್ ಆಗ್ಬೋದು? ಈಗ ವೈಲ್ಡ್ ಕಾರ್ಡ್ ಎಂಟ್ರೀಸ್ಗಳು ಹೆಂಗಿದೆ ಅಂತಂದ್ರೆ ಟಾರ್ಗೆಟ್ ಮಾಡ್ದಂಗೆ ಇದೆ. ಇದೆಲ್ಲ ನೋಡಿದಾಗ ಒಂದು ಬಿಗ್ ಬಾಸ್ ಹಿಂಗಿದ್ದದ್ದು ಹಿಂಗಾಗಿದೆ ಅಂತ ಅನಿಸ್ತಾ ಇದೆ. ನಾನು ಬಿಗ್ ಬಾಸಿಗೆ ಒಂದ್ಸಲ ಕೇಳ್ತೀನಿ, ಗೌತಮಿ ಫೇಕ್ ಅಂತ ನಾನು ಹೇಳಿದ್ದು, ಪ್ರತಿ ಸಲ ಅವರು ನನ್ನನ್ನೇ ಟಾರ್ಗೆಟ್ ಮಾಡಿ ಆಚೆ ಯಾರು ಹೋಗ್ಬೇಕು ಅಂದ್ರೆ ಅನುಷಾ, ಕಳಪೆ ಯಾರು ಅನುಷಾ, ಡೈರೆಕ್ಟ್ ನಾಮಿನೇಷನ್ಸ್ ಯಾರು ಅನುಷಾ, ಪ್ರತಿ ಬಾರಿ ನಾನೇ ಹೋಗಿ ಅವ್ರನ್ನ ಮಾತಾಡಿಸ್ಬೇಕಾಗಿತ್ತೆ ಹೊರತು ಅವ್ರು ಯಾವತ್ತೂ ಎಫರ್ಟ್ ಹಾಕಿಲ್ಲ. ಮತ್ತೆ ಹಿಂಗೆ ಕುತ್ಕೊಂಡು ಹೇಳ್ತಾರೆ ಅದೇನೋ ಗೊತ್ತಿಲ್ಲ, ಡೇ ಒನ್ ಇಂದ ಈ ವ್ಯಕ್ತಿ ನನಗೆ ಕನೆಕ್ಟೇ ಆಗಲಿಲ್ಲ ಅಂತ ಹೇಳಿ. ಡ್ಯೂಡ್ ಕಮ್ ಆನ್. ಎಲ್ರಿಗೂ ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ವೈದೇಹಿ ವಾಟಿ. ಬಿಗ್ ಬಾಸ್ ಮನೆಯಲ್ಲಿ ಕ್ಯೂಟ್ ಆಗಿ ಸೈಲೆಂಟ್ ಆಗಿ ಅವಾಗವಾಗ ವಾಯ್ಸ್ ಅನ್ನ ರೈಸ್ ಮಾಡಿ ಆಟ ಅಂತ ಬಂದ್ರೆ 100% ಎಫರ್ಟ್ ಹಾಕುವಂತಹ ಒಬ್ಬ ಹುಡುಗಿ ಅನುಷಾ ರೈ ಅವರು ಬ್ಯಾಡ್ ಲಕ್ ಬಿಗ್ ಬಾಸ್ ಮನೆಯಿಂದ ಈಗ ಆಚೆ ಬಂದಿದ್ದಾರೆ. 50 ದಿನಗಳನ್ನ ಬಿಗ್ ಬಾಸ್ ಮನೆಯಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಏನು ಅನ್ನಿಸ್ತಾ ಇದೆ, ಹೊರಗಡೆ ಬಂದಮೇಲೆ ಬಿಗ್ ಬಾಸ್ ಮನೇಲಿದ್ದಾಗ ಯಾವ ಥರ ಇತ್ತು ಅಲ್ಲಿ ಸಿಚುವೇಶನು, ಪ್ರತಿಯೊಂದನ್ನು ಅವ್ರನ್ನ ಕೇಳೋಣ. ಮೊದಲಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅನುಷಾ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ಹೇಗಿದೆ ಇವಾಗ ಬಿಗ್ ಬಾಸ್ ಆದಮೇಲೆ? ಆ್ಯಕ್ಚುಲಿ ನಿದ್ದೆ ತಿಂಡಿ ಎಲ್ಲ ಕರೆಕ್ಟ್ ಆಗ್ತಿದೆಯಾ? ಇನ್ನೂ ಇಲ್ಲ. ಬಿಗ್ ಬಾಸಿಂದ ಹೊರಗೆ ಬಂದಮೇಲೆ ಕಂಟಿನ್ಯೂಸ್ ಇಂಟರ್ವ್ಯೂಸ್ ಬಿಸಿ ಇದ್ದೀನಿ. ಸೊ ಇನ್ನೂ ನಿದ್ದೆ ಮಾಡೋಕ್ಕೂ ಪ್ರಾಪರ್ ಟೈಮ್ ಸಿಕ್ಕಿಲ್ಲ. ನಿದ್ದೆ ಮಾಡೋಕ್ಕೆ ಯಾಕೆ ಆಗ್ತಿಲ್ಲ ಅಂತಂದರೆ ಜನ ಏನು ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ಫೋನ್ ನೋಡೋದ್ರಲ್ಲಿನೇ ಬ್ಯುಸಿ ಆಗಿಬಿಟ್ಟಿದ್ದೀನಿ 2 ನೈಟ್ಸಿಂದ. ಸೊ ಎಲ್ಲ ನೋಡಿ ತುಂಬ ಖುಷಿಯಿಂದ ನಿದ್ದೆ ಮಾಡಿದೆ. ಬಿಕಾಸ್ ಬಂದಿದ್ದ ದಿನ ಐ ಫೆಲ್ಟ್ ರಿಯಲಿ ಬ್ಯಾಡ್. ಶೆಟ್ ಇಷ್ಟು ಬೇಗ ಹೊರಗೆ ಬಂದಲ್ಲ, ಏನು ಪ್ರೂವ್ ಮಾಡ್ಕೊಳಕ್ಕಾಗಲಿಲ್ಲ ಅಂತ ಅಂದ್ಕೊಂಡೆ. ಬಟ್ ಲಕ್ಕಿಲಿ ನಾನು ಏನು ಇಷ್ಟು ದಿನ ಇದ್ದೆ ಆ ವ್ಯಕ್ತಿತ್ವನ ಜನ ತುಂಬ ಇಷ್ಟಪಟ್ಟಿದ್ದಾರೆ. ಅದು ನಂಗೆ ತುಂಬ ಖುಷಿ ಆಯಿತು. ಒಳಗಡೆ ಇದ್ದಾಗ ಏನು ಆಗ್ತಾ ಇದೆಯೋ ಹೊರಗೆ ಮೇ ಬಿ ಜನ ನಾನು ತಗೋತಾ ಇದ್ದಾರಾ ಇಲ್ವಾ, ಯಾಕೆ ಇಷ್ಟು ಬೇಗ ಎಲಿಮಿನೇಟ್ ಇಷ್ಟು ಬೇಗ ಆಗಿದ್ದೀನಿ ಅಂದರೆ ಜನ ನನ್ನನ್ನು ಅಕ್ಸೆಪ್ಟ್ ಮಾಡಿಲ್ಲ, ಇಷ್ಟಪಟ್ಟಿಲ್ಲ. ಆ್ಯಂಡ್ ಒಳಗಡೆ ಪ್ರಾಬಬ್ಲಿ ನೆಗೆಟಿವ್ ಆಗಿ ಪೋರ್ಟ್ರೇ ಆಗಿರ್ತೀನಿ, ಫಸ್ಟ್ ಥಿಂಗ್. ಆ್ಯಂಡ್ ಸೆಕೆಂಡ್ ಥಿಂಗ್, ಪ್ರತಿ ಸಲ ಲಾಸ್ಟಲ್ಲಿ ಸೇಫ್ ಆಗ್ತಾ ಇದ್ದೆ ನಾನು, ಸೇಫ್ ಆಗಬೇಕಾದ್ರೆ. ಆ್ಯಂಡ್ ನಾಮಿನೇಟ್ ಆಗದೆ ಇರೋ ಟೈಮಲ್ಲಿ ಎಲಿಮಿನೇಷನೇ ಇರ್ತಾ ಇರಲಿಲ್ಲ. ಸೊ ಇದೊಂದು ಟೆನ್ಷನ್ ಇತ್ತು ನನಗೆ, ಬಂದು ನಾನೇನು ಮಾಡಲಿಲ್ವಾ ಇಲ್ಲಿ ಅಂತ. ಬಟ್ ಹೊರಗೆ ಬಂದಮೇಲೆ ಆ ರೆಸ್ಪಾನ್ಸ್ ನೋಡಿದ್ನಲ್ಲ, ಅಂದರೆ ಎಲ್ಲರೂ ನನ್ನನ್ನೊಂದು ಮನೆ ಮಗಳಾಗಿ ಎಕ್ಸೆಪ್ಟ್ ಮಾಡಿದರು. ಅದು ತುಂಬ ಖುಷಿ ಆಯಿತು ನನಗೆ. ಅದೊಂದು ಬ್ಯೂಟಿಫುಲ್ ಜರ್ನಿ ಅಂತಲೇ ಹೇಳ್ಬೋದು. ಓಕೆ, ನೀವು ಬಂದು ಒಂದು ವಿಡಿಯೋ ಮಾಡ್ತೀರಾ, ಮನೆಯಿಂದ ಬಂದಮೇಲೆ ಒಂದು ವಿಡಿಯೋ ಮಾಡ್ತೀರಾ, ಎಷ್ಟು ಖುಷಿಯಾಗಿದೆ ಅಂತ ಹೇಳ್ಕೊಳ್ತೀರಾ. ಅಷ್ಟೇ ಅಲ್ಲ, ನೀವು ಮನೆಯಿಂದ ಹೊರಗಡೆ ಬಂದ ತಕ್ಷಣ ಎಲ್ಲ ನಾವು ಮೀಮ್ಸ್ ಪೇಜಲ್ಲಿ ನೋಡ್ತಾ ಹೋದರೆ ಅನುಷಾ ಇದನ್ನು ಡಿಸರ್ವ್ ಮಾಡಿರಲಿಲ್ಲ, ತುಂಬ ಒಳ್ಳೆ ಆಟ ಆಡ್ತಿದ್ರು, ಅನುಷಾಕ್ಕಿಂತೂ ವೀಕ್ ಆಗಿರೋರು ಮನೇಲಿದ್ರು, ಅವ್ರ ಮನೆಯಿಂದ ಹೊರ ಬರಬೇಕಾಗಿತ್ತು ಅಂತ ಹೇಳಿದಂತಹ ಒಂದಿಷ್ಟು ಜನ. ಸೊ ಆ ಪ್ರೀತಿ ಎಲ್ಲ ವರ್ಕೌಟ್ ಆಗಲಿಲ್ಲ ಮನೇಲಿ. ಅದೇ ಪ್ರೀತಿನೂ ನಿಮ್ಮನ್ನ ಮನೇಲಿ ಉಳಿಸ್ಕೋಬೋದಾಗಿತ್ತಲ್ಲ ಜನಗಳು ಓಟ್ ಮಾಡಿ ಅಂತ. ಐ ಡೋಂಟ್ ನೋ, ನಾನು ಆಚೆ ಬಂದ ತಕ್ಷಣ ನೋಡಿದ್ದು ಕಲರ್ಸ್ ಕನ್ನಡ ಪೇಜ್ ಮಾತ್ರ. ಮೀಮ್ಸ್ಗಳೆಲ್ಲ ಲೈಕ್ ನನ್ನ ಟ್ಯಾಗ್ಸ್ಗಳು ಅಷ್ಟೊಂದು ಅಂದರೆ ತುಂಬ ಇತ್ತು. ನಾನು ನೋಡಿದ ಕೆಲವೊಂದು ಕಲರ್ಸಲ್ಲಿ ಹಾಕಿದಂಥ ಕಮೆಂಟ್ಸ್, ಸ್ಪೆಷಲಿ ಅನುಷಾ ಎಲಿಮಿನೇಟೆಡ್ ಅಂತ ಹಾಕಿದ್ದು ಒಂದು ಪೋಸ್ಟ್ಗೆ ನಾನು ನೋಡಿದ ಕಮೆಂಟ್ಸು, ನೀವು ಹೇಳ್ದಾಗೆ ಅವರು ಇರಬೇಕಿತ್ತು, ಇನ್ನು ಬೇರೆಯವ್ರು ಹೋಗಬೇಕಿತ್ತು, ಇವ್ರನ್ನ ಯಾಕೆ ಕಳಿಸ್ತಾ ಇದ್ದೀರಾ, ಆ್ಯಂಡ್ ಒಳ್ಳೆತನಕ್ಕೆ ಇಲ್ಲಿ ಬೆಲೆ ಇಲ್ವಾ, ನೇರ ವ್ಯಕ್ತಿತ್ವಕ್ಕೆ ಬೆಲೆ ಇಲ್ವಾ, ಶಿ ಇಸ್ ವೆರಿ ಸ್ಟ್ರೈಟ್ ಫಾರ್ವರ್ಡ್. ಅವರು ಜಾಸ್ತಿ ಮಾತಾಡ್ತಿರಲ್ಲ, ಬಟ್ ಮಾತಾಡ್ಬೇಕಾದ್ರೆ ಒಂದು ತೂಕ ಇರ್ತಾ ಇತ್ತು. ಆಟ ಅಂತ ಬಂದಾಗ 100% ಆಗ್ತಾಯಿದ್ರು, ಎಂಟರ್ಟೈನ್ಮೆಂಟಲ್ಲೂ ಇದ್ದರು. ಯಾಕೆ ಅವ್ರನ್ನ ಹೊರಗೆ ಕಳಿಸಿದ್ರೆ, ಇದು ನ್ಯಾಯನ ಬಿಗ್ ಬಾಸ್, ಜಸ್ಟಿಸ್ ಫಾರ್ ಅನುಷಾ, ವಿ ವಾಂಟ್ ಅನುಷಾ ಬ್ಯಾಕ್. ಆಮೇಲೆ ಬಿಗ್ ಬಾಸ್ ನೀವು ತೊಗೊಂಡಿರೋ ಡಿಸಿಷನ್ ತಪ್ಪು, ನಾವು ಹೊರಗೆ ಕಳಿಸ್ಬಾರ್ದಾಗಿತ್ತು ಅನ್ನೋದು ಅಷ್ಟು ಜೊತೆಯಲ್ಲಿ. ಹಂಗಾರೆ ಇಷ್ಟು ದಿನ ನಾವು ಯಾರಿಗೆ ವೋಟ್ ಹಾಕಿದ್ವಿ, ವೋಟಿಂಗ್ ಲಿಸ್ಟ್ನ ತೆಗಿಸಿ, ಹಾಗಾದರೆ ನಾವು ನೋಡ್ತೀವಿ ನಾವು ಅಷ್ಟೆಲ್ಲ ವೋಟ್ಸ್ ಹಾಕಿದ್ದೀವಿ ಅಂತ ಅನ್ನೋದಿರ್ಬೋದು. ಅದೆಲ್ಲ ಕಮೆಂಟ್ಸ್ಗಳನ್ನ ನೋಡಿದೆ, ಬಟ್ ಗೊತ್ತಿಲ್ಲ ಅದು ಹೇಗೆ ವರ್ಕ್ ಆಯಿತು ಅನ್ನೋದು. ನಿನ್ನೆ ಒಂದಷ್ಟು ಜನ ಹುಡುಗರು ನಿನ್ನೆ ಇಂಟರ್ವ್ಯೂಸ್ ಮಾಡ್ಬೇಕಾದ್ರೆ ಒಂದಷ್ಟು ಜನ ಹುಡುಗರು ಬಂದು ಅವತ್ತು ಅಕ್ಕ ವೋಟಿಂಗ್ಸ್ ಇಲ್ಲ ಅಂತ ನಿಮ್ನ ಎಲಿಮಿನೇಟ್ ಮಾಡಿದಾರಲ್ಲ ನೋಡಿ ಅಕ್ಕ ಅಂತ ಅಂದ್ಬಿಟ್ಟು ಬಸ್ ಸ್ಟಾಪು, ರೈಲ್ವೆ ಸ್ಟೇಷನ್ನು, ಕಾಲೇಜ್ ಎಲ್ಲ ಕಡೆ ವೋಟ್ ಮಾಡಿಸಿದ್ದಾರೆ, ಎಲ್ಲ ಡಿಸ್ಟಿಕ್ಗಳಲ್ಲಿ. ಅದನ್ನೆಲ್ಲ ತೋರಿಸೋದು, ಐ ಮೀನ್ ಕರ್ನಾಟಕ ಆಲ್ ಓವರ್ ಡಿಸ್ಟಿಕ್ಸ್ಗಳಲ್ಲಿ ವೋಟ್ ಆಗಿರುವಂಥದ್ದನ್ನೆಲ್ಲ ಅಂಟಿಸಿರೋದು, ಕೇಳಿರೋದು, ಹಾಕಿರೋದು, ಇದನ್ನೆಲ್ಲ ತೋರಿಸಿದ್ರು. ನನಗೆ ಗೊತ್ತಿಲ್ಲ ಅಷ್ಟು ವೋಟ್ ಮಾಡಿನೂ ಪ್ರಾಬಬ್ಲಿ ಎಲ್ಲಿ ಏನು ಮಿಸ್ಟೇಕ್ ಆಯಿತು, ಯಾಕೆ ಹೊರಗೆ ಬಂದೆ ಅನ್ನೋದು. ಅಲ್ಲ, ಇವನ್ ನಾವು
ನಿಮ್ಮ ಫ್ಯಾನ್ಸ್ನ ಹೊರತುಪಡಿಸಿ ಕೂಡ ನೀವು ಮನೇಲಿದ್ದಾಗ ನಿಮ್ಮ PR ಗಳು ತುಂಬಾನೇ ವರ್ಕ್ ಮಾಡಿದ್ದಾರೆ. ನೀವು ಪ್ರಮೋಟ್ ಆಗಿರ್ಬೋದು, ನಿಮ್ಮ ಬಗ್ಗೆ ಎಲ್ಲ ಮೀಮ್ಸ್ ಪೇಜಲ್ಲಿ ಮಾತಾಡೋದಾಗಿರ್ಬೋದು, ಕೆಲವೊಂದಿಷ್ಟು ರೀಲ್ಸ್ ಮಾಡೋದಾಗಿರ್ಬೋದು. ಸೊ ಯಾವುದು ಇದು ವರ್ಕೌಟ್ ಆಗ್ಲಿಲ್ಲ. ಒಂದು ವೋಟಿಂಗ್ ಲೈನ್ಸ್ ಅಂತ ನನಗೆ ಯಾರು PRs ಇರ್ಲಿಲ್ಲ ಆಕ್ಚುಲಿ, ಟು ಬಿ ಆನೆಸ್ಟ್ ಯಾರು PR ಇಲ್ಲ, ನಂಗೆ ಏನು ಐಡಿಯಾ ಇರ್ಲಿಲ್ಲ. ಬಟ್ ನನ್ಗೆ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ನನ್ನ ತಮ್ಮಂಗೆ ಕೊಟ್ಟು ಹೋಗಿದ್ದೆ. ಅವನ್ಗೆ ಇದು ಮೇ ಬಿ ಟೀಮೇ ಕಳಿಸ್ತಾ ಇದ್ರು ಅನ್ಸುತ್ತೆ ಗ್ರೂಪ್ ಅಲ್ಲಿ ಬಿಗ್ ಬಾಸ್ ಪಿಕ್ಚರ್ಸ್, ಅದನ್ನ ಮಾತ್ರ ಅವ್ನು ಪೋಸ್ಟ್ ಮಾಡ್ಕೊಳ್ತಿದ್ದ. ಯಾರು ಟ್ಯಾಗ್ಸ್ ಮಾಡಿರೋದನ್ನ ಸೊ ಇದು ಹೆಂಗ್ ಆಗ್ಬಿಟ್ಟಿದೆ ಅಂತಂದ್ರೆ ಎಲ್ಲರೂ ಹಂಗೆ ಅನ್ಕೊಳ್ಳಿ. ಇವಾಗ ನಿಮ್ದು ರೀಲ್ಸ್ ತುಂಬಾ ಬರ್ತಾ ಇತ್ತಲ್ವಾ, ಸೊ ಎಲ್ಲರೂ ಅನ್ಕೊಂಡಿದ್ರು ಓಕೆ ಇವ್ರು PR ತುಂಬಾ ಪ್ರಮೋಟ್ ಮಾಡ್ತಾ ಇದಾರೆ, ಅನುಷಾ ಜಾಸ್ತಿ ದಿನ ಮನೇಲಿ ಉಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ. PR ಅದೆಲ್ಲ ಏನು ಐಡಿಯಾನೇ ಇಲ್ಲ, ಲಿಟರಲಿ ಐ ಹ್ಯಾವ್ ನೋ ಐಡಿಯಾ ಅಬೌಟ್ ಇಟ್. ನಂಗೆ ಗೊತ್ತಿಲ್ಲ. ಏನಂತ ಆಚೆ ಬಂದ್ ನೋಡಿದಾಗ ಧರ್ಮ ಅವ್ರದ್ದು ನಂದು ತುಂಬಾ ರೀಲ್ಸ್, ಹೌದು ನನಗಲ್ಲಿ ಎಕ್ಸ್ಪೆಕ್ಟ್, ನಾನು ಸೀರಿಯಸ್ಲಿ ಒಳಗಿದ್ದಾಗ ಎಲ್ಲರ ಜೊತೆಗೂ ಇದ್ದೆ. ಈವನ್ ತ್ರಿವಿಕ್ರಮ್ ಅವರೊಟ್ಟಿಗೆ ಜಾಸ್ತಿ ಮಾತಾಡ್ತಿದ್ದೆ, ಚೈತ್ರ ಇನ್ಫ್ಯಾಕ್ಟ್ ರಾತ್ರಿ ಎಲ್ಲ ಚೈತ್ರ ಜೊತೆನೆ ಮಾತಾಡ್ತಾ ಇದ್ದಿದ್ದು, ಭವ್ಯ ಅಂಡ್ ಮಂಜಣ್ಣ, ಮೋಕ್ಷಿ, ಗೌತಮಿ ಇವರೊಟ್ಟಿಗೂ ಕುತ್ಕೋತಾ ಇದ್ದೆ, ಶಿಶಿರ್ ಐಶ್ವರ್ಯ ಅವರೊಟ್ಟಿಗೆ ಇರ್ತಾ ಇದ್ದೆ, ಸಮ್ಟೈಮ್ಸ್ ಹೋಗಿ ಹನುಮಂತು ಧನರಾಜರೊಟ್ಟಿಗೆ ಕುತ್ಕೋತಾ ಇದ್ದೆ. ಬಟ್ ಜಾಸ್ತಿ ಆಚೆ ವಿಡಿಯೋಸ್ಗಳನ್ನ ನಾನು ನೋಡಿದ್ದು ಧರ್ಮ ಹಾಗೂ ನಂದು ವಿಡಿಯೋಸ್ಗಳು. ಸೊ ಐ ಡೋಂಟ್ ನೋ, ಅದೇ ದರ್ಸಿ ಜನ ಇಷ್ಟಪಟ್ಟಿರೋದು, ಅದು ನಂಗೆ ಗೊತ್ತಿಲ್ಲ ಅದು ಯಾವ ತರ ಇದಾಗಿದೆ ಅಂತ. ಸೊ ಧರ್ಮನ್ ವಿಷಯ ಬಂದ ತಕ್ಷಣ ನಾನು ಅದನ್ನ ಕೇಳಲೇಬೇಕು. ಬಿಕಾಸ್ ಧರ್ಮನ್ನ ನಿಮ್ನ ಮತ್ತೆ ಐಶ್ವರ್ಯ ಅದೊಂಥರ ಟ್ರಯಾಂಗಲ್ ಲವ್ ಸ್ಟೋರಿ ಟೈಪ್ ಪೋರ್ಟ್ರೇ ಮಾಡ್ಬಿಟ್ಟಿದ್ರು. ಸೊ ಎಲ್ಲೋ ಒಂದ್ ಕಡೆ ಅದು ನಿಮ್ಗೂ ಮುಜುಗರ ಆಗ್ತಾ ಇತ್ತು. ಬಿಕಾಸ್ ಆ ತರ ಒಂದು ಡಿಸ್ಕಷನ್ ಬಂದ ತಕ್ಷಣ ನಿಮ್ ಫೇಸ್ ನಾವು ತೋರಿಸ್ತಾ ಇದ್ದಾಗ ನಿಮ್ಗೆ ಅದು ನೀವು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇರಲಿಲ್ಲ ಆ ಥರದ್ದೆಲ್ಲ ಥಿಂಗ್ಸ್ನ. ಸೊ ಅದೆಲ್ಲ ನೋಡ್ತಾ ಹೋದ್ರೆ ಒಂದ್ ಮನೇಲಿ ಸುಮ್ಮನೆ ಬೇಕು ಅಂತಾನೆ ಈ ತರ ಲವ್ ಸ್ಟೋರಿ ಕ್ರಿಯೇಟ್ ಮಾಡ್ಬೇಕು ಅಂತ ಆ ತರ ಮಾಡ್ತಾರಾ ಹೇಗೆ ಅಂತ? ಸಿ ಬಿಗ್ ಬಾಸ್ ಅಲ್ಲಿ ಯಾರು ಏನು ಕ್ರಿಯೇಟ್ ಮಾಡಲ್ಲ, ಅವ್ರವರೇ ಏನಾದ್ರು ಅನ್ಕೊಂತಾ ಇರ್ತಾರೆ. ಇನ್ಫ್ಯಾಕ್ಟ್ ನಾನು ನರ್ಕದಲ್ಲಿದ್ದಾಗ ಫಸ್ಟ್ ವೀಕೆಂಡಲ್ಲೇ ನಾನು ಹೇಳಿದ್ದೀನಿ, ಧರ್ಮ ನನ್ನ ಐಶ್ವರ್ಯ ಮಧ್ಯೆ ಮನೆಯವರೆಲ್ಲರೂ ರೇಗಿಸ್ತಾ ಇದ್ದಾಗ ನಾನೇ ಹೇಳಿರ್ತೀನಿ ವೀಕೆಂಡಲ್ಲಿ, ಸುದೀಪ್ ಸರ್ಗೆ ಹೇಳ್ತೀನಿ, ಸರ್ ಫ್ಯಾಮಿಲಿ ನೋಡ್ತಾ ಇರುತ್ತೆ, ಇವನ್ ಧರ್ಮ ಅವ್ರ ಫ್ಯಾಮಿಲಿ ನೋಡ್ತಾ ಇರ್ತಾರೆ, ನನ್ನ ಫ್ಯಾಮಿಲಿ ನೋಡ್ತಾ ಇರ್ತಾರೆ, ಅವರು ರಾಂಗ್ ಅಸಂಪ್ಷನ್ಸ್ಗೆ ಬರಬಾರ್ದು. ಸೊ ದಯವಿಟ್ಟು ಇದನ್ನು ಸ್ಟಾಪ್ ಮಾಡಿಸಿ. ನನಗೆ ರೇಗ್ಸರ್ ಇಷ್ಟ ಆಗ್ತಿರ್ಲಿಲ್ಲ ಇನಿಷಿಯಲ್ ಡೇಸಲ್ಲಿ. ನಾನು ಎಷ್ಟೊಂದು ಸಲ ಎಲ್ಲರ ಮೇಲೂ ಜಗಳ ಆಡಿದ್ದೀನಿ. ಹಂಸ ಅವ್ರ ಹತ್ರ ನಾನು ಹೇಳಿದ್ದೀನಿ, ಯಮುನಾ ಮೇಡಮ್ ಹತ್ರ ಹೇಳಿದ್ದೀನಿ, ನಂಗೆ ಇಷ್ಟ ಆಗ್ತಾ ಇಲ್ಲ ಇದು ಯಾಕೋ ಈ ಥರ ಎಲ್ಲ ರೇಗಿಸೋದು ಅಂತ. ಬಟ್ ಅದು ಹೋಗ್ತಾ ಹೋಗ್ತಾ ಅವ್ರು ಬಿಡ್ಲಿಲ್ಲ. ನಾನು ಏನೇ ಹೇಳಿದ್ರು ಅವ್ರನ್ನ ಸೀರಿಯಸ್ ಆಗೇ ತೊಗೊಂಡ್ಲಿಲ್ಲ. ಅವ್ರ ಓಹೋ ಅಂತ ಅನ್ಕೊಂಡೆಲ್ಲ ಮಾಡ್ತಾ ಇದ್ರು. ಓಕೆ ಆಯ್ತು, ನಿಮ್ ಇಷ್ಟ, ನಿಮ್ಗೆ ಖುಷಿ ಆಗುತ್ತಾ, ಓಕೆ ಎಂಜಾಯ್ ಅಂತ ಅನ್ಕೊಂಡು ನಾನು ಸೈಲೆಂಟ್ ಆಗ್ಬಿಟ್ಟೆ. ಆಮೇಲೆ ನನಗೊಂದು ಕಂಫರ್ಟ್ ಇದ್ದಿದ್ದು ಮನೆ ಒಳಗಡೆ ಧರ್ಮ, ಚೈತ್ರ, ವಿಕ್ಕಿ, ಭವ್ಯ ಇವ್ರ ಜೊತೆಗೆ ಸ್ವಲ್ಪ ಕನೆಕ್ಟ್ ಆಗಿದೆ, ಅವರೊಟ್ಟಿಗೆ ಜಾಸ್ತಿ ಮಾತಾಡ್ತಾ ಇದ್ದೆ. ಓಕೆ, ನೀವು ಹೇಳ್ತೀರಾ ಇವಾಗ ಎಲಿಮಿನೇಟ್ ಆಗೋಕ್ಕೂ ಮುಂಚೆ ಅದು ಮಾತಾಡ್ತೀರಾ, ನೀವು ಮಾತಾಡಿದಾಗ ಏನು ಹೇಳ್ತೀರಾ, ನನ್ನ ಕರಿಯರ್ಗೆ ಈ ಶೋ ತುಂಬ ಇಂಪಾರ್ಟೆಂಟ್, ಸೊ ನಾ ಇಷ್ಟು ಬೇಗ ಹೋಗೋದಕ್ಕೆ ಇಷ್ಟಪಡೋದಿಲ್ಲ ಅಂತಂದು. ಸೊ ಈ ಶೋ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ನಿಮ್ಮ ಕರಿಯರ್ಗೆ? ಯಾವ ಥರ ನೀವು ನಿಮ್ಮ ಕರಿಯರ್ನ ಬಿಲ್ಡ್ ಮಾಡಬೇಕು ಅಂದ್ಕೊಂಡಿದ್ದೆ ಈ ಶೋ ಮೂಲಕವಾಗಿ ಅಂತ? ಕರಿಯರ್ ಬಿಲ್ಡ್ ಮಾಡಬೇಕು ಅನ್ನೋದಕ್ಕಿಂತ ನನ್ನ ಒಂದು ರಿಯಲ್ ಲೈಫ್ನ ನಾನು ಜನಕ್ಕೆ ತೋರಿಸ್ಬೇಕು ಅನ್ನೋ ಥರ ಅಂದ್ಕೊಂಡಿದ್ದೆ. ಆ್ಯಂಡ್ ಸ್ಟಾರ್ಟಿಂಗ್ 2 ವೀಕ್ಸ್ನಲ್ಲಿ ನರ್ಕದಲ್ಲಿದ್ದಾಗ ನಾವೇನು ಮಾಡೋಕ್ಕಾಗಿಲ್ಲ, ಒಂದು ಸಣ್ಣ ಸ್ಪೇಸಲ್ಲಿ ಏನೂ ಮಾಡೋಕ್ಕಾಗಿಲ್ಲ. ಇನ್ನು ಅನದರ್ 2 ವೀಕ್ಸಲ್ಲಿ ನಾವು ಬಿಗ್ ಬಾಸ್ ಒಂದಾಗುತ್ತೆ. ಆ ಟೈಮಲ್ಲಿ ಇನ್ನೇನು ಪ್ರೂವ್ ಮಾಡ್ಕೋಬೇಕು, ಓಪನ್ ಅಪ್ ಆಗ್ತಾ ಇದ್ದೀವಿ ಅನ್ನೋ ಅಷ್ಟು ಟೈಮಲ್ಲಿ ಈ ಥರ ಒಂದು ನಾಮಿನೇಷನ್ಸ್ ಅಂತ ಬಂದು ಎಲಿಮಿನೇಟ್ ಆಗುವಂಥ ಪರಿಸ್ಥಿತಿ, ಅಂದರೆ ಹಾಟ್ ಸೀಟ್ ಡೇಂಜರ್ ಝೋನಲ್ಲಿ ಕೂತಾಗ ಇನ್ನೂ ನಾನೇನು ಪ್ರೂವ್ ಮಾಡ್ಕೊಂಡಿಲ್ಲ. ನಾನು ಸ್ಟ್ರಾಂಗ್ ವೀಕ್ ಅನ್ನೋದು ಇನ್ನೂ ನಾನೇ ಕಂಡ್ಕೊಳಕ್ಕಾಗಲಿಲ್ಲ ಒಳಗಡೆ. ಆಚಿನ ಕಡೆ ನಾನು ಅನ್ಕೊಂಡಿದ್ದೀನಿ ಐ ಆಮ್ ವೆರಿ ಸ್ಟ್ರಾಂಗ್ ಅಂತ. ಬಿಕಾಸ್ ಲೈಫ್ ಅನ್ನೋ ಚಾಲೆಂಜಸ್ಗಳನ್ನ ತುಂಬ ಚೆನ್ನಾಗಿ ಫೇಸ್ ಮಾಡ್ಕೊಳ್ತಾ ಬಂದಿರೋಳು ನಾನು. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಒಂದು ರಿಯಲ್ ಲೈಫ್ನ ಆವಾಗಲೇ ಜನ ನೋಡು, ಯೂಶಲಿ ಆನ್ ಸ್ಕ್ರೀನಲ್ಲಿ ನೋಡಿರ್ತಾರೆ, ನಮ್ಮ ಪಾತ್ರಗಳಲ್ಲಿ ನಮ್ಮನ್ನು ನೋಡಿರ್ತಾರೆ. ನಿಜವಾದ ಅನುಷಾ ಏನು ಅನ್ನೋದನ್ನು ನಾನು ತೋರಿಸ್ಬೇಕಾಗಿತ್ತು. ಅದನ್ನು ಪ್ರೂವ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ನಾನು ಅಷ್ಟು ಬೇಗ ನಾನು ಹೊರಗೆ ಹೋದರೆ ಅದು ಸಾಧ್ಯ ಆಗಲ್ಲ. ಇನ್ನು ನೋಡಿ, ನಾನು ಕ್ಯಾಪ್ಟನ್ ಆಗಲಿಲ್ಲ, ಕಿಚ್ಚನ ಚಪ್ಪಾಳೆ ತೊಗೊಂಡ್ಲಿಲ್ಲ, ಮನೇಲಿ ಒಂದು ಉತ್ತಮ ಅಂತ ಅನ್ಸ್ಕೋಬೇಕಿತ್ತು, ಅದನ್ನು ನಾನು ಅನ್ಸ್ಕೊಂಡಿರಲಿಲ್ಲ. ಟಾಪ್ 5 ಹೋಗಬೇಕು ಅಂದರೆ ಕಪ್ಪು ಗೆಲ್ಲಬೇಕು ಅನ್ನೋದಕ್ಕಿಂತ ಫಿನಾಲೆವರೆಗೂ ಹೋಗಬೇಕು ಅನ್ನೋದಿದೆಯಲ್ಲ, ಆಟ. ಬಿಗ್ ಬಾಸ್ ಅನ್ನೋದೇ ಆಟ ಅಲ್ವಾ? ಆ ಆಟನ ಒಂದು ಪರಿಪೂರ್ಣತೆಯಾಗಿ ಆಡಬೇಕು, ಪ್ರೂವ್ ಮಾಡ್ಕೋಬೇಕು ಅನ್ನೋ ಅಷ್ಟರಲ್ಲಿ ಆ ಡೇಂಜರ್ ಝೋನಲ್ಲಿ ಕೂತು ಕ್ವಶನ್ಸ್ ಕೇಳಿದಾಗ ಇಟ್ ಈಸ್ ಇಂಪಾರ್ಟೆಂಟ್ ಅಂತ ಅಲ್ಲಿ ಹೇಳ್ದೆ. ನೀವು ಮತ್ತೆ ಧರ್ಮ ಇದ್ದಿದ್ದು ಎಲ್ಲರೂ ಅದೇ ಅಂದಿರೋದು. ಇವಾಗ ಧರ್ಮನ ಬಗ್ಗೆ ನಾವು ಇದು ಅಂತ ಹೇಳ್ತಾ ಇಲ್ಲ, ಅವ್ರು ವೀಕ್ ಅಂತ ಹೇಳ್ತಾ ಇಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಯು ಮತ್ತೆ ಧರ್ಮ, ನೀವು ಅವ್ರಿಗಿಂತ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಿದ್ದು, ಜಾಸ್ತಿ ನೀವು ಮನೇಲಿ ನೀವು ಜಾಸ್ತಿ ಕಾಣಿಸ್ಕೊಳ್ತಾ ಇದ್ರಿ, ಟಾಸ್ಕಲ್ಲೂ ಕೂಡ ಅವ್ರಿಗಿಂತ ನೀವು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕ್ತಾ ಇದ್ದಿದ್ದು. ಸೊ ಇದು ಯಾವುದು ಕನ್ಸಿಡರ್ ಆಗಲಿಲ್ವಾ? ಧರ್ಮ ಉಳ್ಕೊಳ್ಳೋದಕ್ಕಿಂತ ನೀವು ಉಳ್ಕೊಂಡಿದ್ರೆ ಅಲ್ಲಿ ಮನೇಲಿ ಇನ್ನೂ ಸ್ವಲ್ಪ ಜಾಸ್ತಿ ವೇಟೇಜ್ ಇರ್ತಿತ್ತ ಅಂತ? ಅದು ನನಗೆ ಗೊತ್ತಿಲ್ಲ. ಬಿಕಾಸ್
ವೆನ್ ಇಟ್ ಇಸ್ ಕಮ್ಸ್ ಟು ಧರ್ಮ ನಾನು ಕಂಪೇರ್ ಮಾಡ್ಕೊಳಕ್ ಆಗಲ್ಲ. ಅವರು ಅವ್ರಿಗೂ ಒಂದು ಒಳ್ಳೆ ಕ್ಯಾಲಿಬರ್ ಇತ್ತು, ಆಟ ಆಡ್ತಾ ಇದ್ರು. ಬಟ್ ಯಾಕೆ ಒಂದು ನಿರ್ಧಾರಕ್ಕೆ ಬಂದು ನಾನು ಹೊರಗೆ ಕಳ್ಸಿದ್ರು ಅನ್ನೋದು ನನಗೊಂದು ಕ್ವಶನ್ ಮಾರ್ಕ್ ಇದೆ. ಐ ಡೋಂಟ್ ನೋ ಹೌ ಟು ಸೇ. ಮನೇಲಿ ಗಲಾಟೆ ಮಾಡೋದು, ಜಗಳ ಮಾಡೋದು, ವಾಯ್ಸ್ ರೇಸ್ ಮಾಡೋದು, ಸುಮ್ಮನೆ ಇರ್ರಿಲೆವೆಂಟ್ ಆಗಿ ಮಾತಾಡೋದು, ಇದಕ್ಕೆ ಜಾಸ್ತಿ ವ್ಯಾಲ್ಯೂ ಇದೆಯಾ ಅಂತ? ಬಿಕಾಸ್ ನೀವು ಹೊರಗಡೆ ಬಂದ್ಮೇಲೆ ನಮಗೆ ಅದು ಗೊತ್ತಾಗ್ತಾ ಇದೆ. ಬಿಕಾಸ್ ನೀವು ತುಂಬ ಸೈಲೆಂಟ್ ಆಗಿರ್ತೀವಿ, ಎಲ್ಲಿ ಮಾತಾಡಬೇಕು ಅಷ್ಟೇ ಮಾತಾಡ್ತಾ ಇದ್ದು, ಇದಕ್ಕೆ ಯಾವುದಕ್ಕೂ ವ್ಯಾಲ್ಯೂ ಕೊಡೋದಿಲ್ವಾ ಮನೇಲಿ ಅಂತ? ಅದು ಎಲ್ಲರೂ ಹಾಗೆ ಅನ್ಕೊಂಡಿದ್ದಾರೆ, ಜಗಳ ಆಡಿದ್ರೆ ಅಥವಾ ಆರ್ಗ್ಯುಮೆಂಟ್ಸ್ ಮಾಡಿದ್ರೆ ಮೇ ಬಿ ಸರ್ವೈವ್ ಆಗ್ಬೋದು ಅಂತ. ಅದನ್ನ ಹೊರತುಪಡಿಸಿ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಏನಾದ್ರು ಇದ್ರೆ ಒಳ್ಳೇದು. ಜಗಳನೇ ಆಡಬೇಕು, ಅದು ಜಗಳನೂ ಪ್ರಾಬಬ್ಲಿ ಅದು ಒಂದು ಕಂಟೆಂಟೇ. ಏನಾದರೂ ಒಂದು ಕಂಟೆಂಟ್ ಕೊಡಬೇಕು. ಸೈಲೆಂಟಾಗಿ ಇರೋದಕ್ಕಿಂತ ಬಿಗ್ ಬಾಸ್ ಎಕ್ಸ್ಪೆಕ್ಟ್ ಮಾಡೋದು ಜನಕ್ಕೆ ಒಂದು ಕ್ಯೂರಿಯಾಸಿಟಿ, ಇವತ್ತೇನಾಗುತ್ತೆ, ಇವರೆಲ್ಲ ಏನು ಮಾಡ್ತಾರೆ, ಇಟ್ ಮೈಟ್ ಕ್ರಿಯೇಟಿವಿಟಿನೂ ಇರ್ಬೋದು, ಏನೋ ಒಂದು ಜನಕ್ಕೆ ನಗ್ಸೋದು, ಎಂಟರ್ಟೈನಿಂಗ್ ಆಗಿರೋದು ಅದು ಇರ್ಬೋದು, ಅಥವಾ ಹಿಂಗೆ ಟಾಸ್ಕ್ ಒಂದು ಬ್ಯೂಟಿಫುಲ್ ಆಗಿ ಒಂದು ಟಾಸ್ಕ್ ಇರ್ಬೋದು. ಅದ್ರ ಜೊತೆಗೆ ಅವ್ರ ಪರ್ಸ್ನಾಲಿಟಿಯಲ್ಲಿ ಏನು ಹೊಸತನ ಇದೆ. ಈಗ ಯಾಕಂದ್ರೆ ಇದು ವ್ಯಕ್ತಿತ್ವಗಳ ಆಟ ಆಗಿರೋದ್ರಿಂದ ಆ್ಯಂಡ್ ಎಲ್ಲ ಥರ ಜಾನರ್ಸ್ನು ಅವ್ರು ಒಳಗೆ ಹಾಕಿರ್ತಾರೆ. ಪರ್ಟಿಕ್ಯುಲರ್ ಆಗಿ ಬರೀ ಹೀರೋಸ್ನೇ, ಬರೀ ಹೀರೋಯಿನ್ಸ್ನೇ ಅಥವಾ ವಿಲನ್ಸ್ನೇ ಅಂತ ಹಾಕಿರಲ್ಲ. ಎಲ್ಲ ಹೀರೋ, ಹೀರೋಯಿನ್, ವಿಲನ್, ಕಾಮಿಡಿಯಿಂದ, ಕೆಲವೊಂದು ಸೋಷಿಯಲ್ ಮೀಡಿಯಾಯಿಂದ, ಆಮೇಲೆ ಫಿಸಿಕಲಿ ಫಿಟ್ ಇರೋವಂಥವ್ರು, ಮೆಂಟಲಿ ಸ್ಮಾರ್ಟ್ ಇರೋವಂಥವ್ರು, ಈ ಥರದವ್ರು ಎಲ್ಲ ಥರ ವ್ಯಕ್ತಿತ್ವಗಳಿದ್ದಾಗ ಆ ವ್ಯಕ್ತಿತ್ವಗಳಿಂದ ಒಂದು ಸ್ಪೆಷಾಲಿಟಿ ಅನ್ನೋದು ಒಂದು ಇರಲೇಬೇಕಲ್ವ. ಆ ಒಂದು ಕ್ರಿಯೇಟಿವಿಟಿ ಏನಿರುತ್ತೆ, ಈ ವ್ಯಕ್ತಿತ್ವ ಜನಕ್ಕೆ ಹೇಗೆ ಇಷ್ಟ ಆಗುತ್ತೆ. ಯಾಕಂದ್ರೆ ಒಬ್ಬೊಬ್ರು ನೋಡಿದಾಗ ಕೆಲವೊಬ್ರು ಅವ್ರದ್ದು ಅಂತಾರ, ಆ ಥರದೊಂದು ಕನೆಕ್ಟ್ ಆಗಬೇಕು. ಅದನ್ನ ಎಕ್ಸ್ಪೆಕ್ಟ್ ಮಾಡುತ್ತೆ ಬಿಗ್ ಬಾಸ್. ಜಗಳನೇ ಆಡಿ ಫೈಟೇ ಮಾಡಿ ಅಂತ ಯಾರೂ ಹೇಳಲ್ಲ. ದಟ್ಸ್ ದೇರ್ ಅಸಂಪ್ಷನ್ಸ್ ಅಷ್ಟೇ. TRP ಅನ್ನೋದು ಎಷ್ಟು ವರ್ಕ್ ಆಗ್ತಾ ಇತ್ತು ಅಲ್ಲಿ? ಯಾಕಂದ್ರೆ ಮೊನ್ನೆ ಕಿಚ್ಚ ಸುದೀಪ್ ಅವ್ರು ಮಾತಾಡುವಾಗ ಬಂತು, TRP ವಿಷಯ ಬಂತು. ಸೊ ಅಲ್ಲಿ ಡಿಸ್ಕಸ್ ಯಾವ ತರ ಆಗುತ್ತೆ? TRP ಅಂತಂದ್ರೆ ಆ ಒಂದು ಕಂಟೆಂಟ್ ಇಟ್ಕೊಂಡೇ ಜನಗಳಲ್ಲಿರುವಂತ ಸದಸ್ಯರು ಮಾತಾಡ್ತಾರಾ ಹೇಗೆ ಅಂತ? ನಂಗೆ ಅದು TRP ಅಷ್ಟದಾಗ ಐಡಿಯಾ ಇಲ್ಲ. ಮೇ ಬಿ ಅದು ಟೆಲಿವಿಷನಲ್ಲೇ ವರ್ಕ್ ಮಾಡೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಓಕೆ, ಮನೆಯಿಂದ ನೀವು ಹೊರಗಡೆ ಬಂದಾಯಿತು. ಸೊ ಇವಾಗ ಮನೆಯಲ್ಲಿ ಇನ್ನೂ 50 ದಿನ ಇರುವಂಥ ಮನೆಯಲ್ಲಿ ಅಲ್ಲಿಯ ಜನ ಯಾವ ಥರ ನೆಕ್ಸ್ಟ್ ಅವರು ಚೇಂಜ್ ಆಗ್ಬೋದು, ಯಾರ್ಯಾರು ಪಾಸಿಟಿವ್ ಆಗ್ಬೋದು, ಯಾರ್ಯಾರಿಗೆ ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ನೆಗೆಟಿವ್ ಆಗ್ಬೋದು ಅಂತ? ಇಷ್ಟು ದಿನ 50 days ನಾನು ನೋಡ್ದಂಗೆ ಎಲ್ಲರೂ ತುಂಬ ಸ್ಮಾರ್ಟಾಗಿ ಆಟ ಆಡ್ತಿದ್ರು, ಸೇಫ್ ಝೋನಲ್ಲಿದ್ದರು, ಕಂಫರ್ಟ್ ಝೋನಲ್ಲಿದ್ರು. ಅವ್ರವ್ರ ಕಂಫರ್ಟ್ ಝೋನಲ್ಲಿದ್ರು, ಇನ್ನೂ ಹೊರಗೆ ಬಂದಿರಲಿಲ್ಲ. ಯಾರಿಗೆ ಯಾರ ಜೊತೆ ಕಂಫರ್ಟ್ ಇರುತ್ತೆ ಅವ್ರ ಜೊತೆ ಇರೋದು, ಅವ್ರವ್ರ ಆಟ ಆಡ್ಕೊಳ್ಳೋದು ಮಾಡ್ತಿದ್ರು. ಈಗ ವೈಲ್ಡ್ ಕಾರ್ಡ್ ಎಂಟ್ರೀಸ್ಗಳು ಹೆಂಗಿದೆ ಅಂತಂದರೆ ಟಾರ್ಗೆಟ್ ಮಾಡ್ದಂಗೆ ಇದೆ ಎಲ್ಲರನ್ನು. ನಾನು ನಿನ್ನೆ ಎಪಿಸೋಡ್ ನೋಡಿದಾಗ ಅವರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೋಗಿದ್ದಾರೆ, ಯಾವ ಪರ್ಸ್ನಾಲಿಟಿ ಹೆಂಗೆ, ಅವ್ರ ಜೊತೆ ಹೆಂಗಿದ್ರೆ ನಾವಲ್ಲಿ ಸರ್ವೈವ್ ಆಗ್ಬೋದು ಅಂತ ಅವ್ರು ತುಂಬ ಮೆಂಟಲಿ ಪ್ರಿಪೇರ್ಡ್ ಆಗಿ ಒಳಗೆ ಹೋದಂಗಿದೆ. ಆ್ಯಂಡ್ ಎಲ್ಲರಿಗೂ ಸಕ್ಕದಾಗಿ ಟಾಂಗ್ ಕೊಟ್ಕೊಂಡು, ತೆಂಗಿನಕಾಯಿ ಹೊಡ್ಕೊಂಡು ನಾಮಿನೇಟ್ ಮಾಡಬೇಕಾದ್ರೆ ಅನ್ಕೊಂಡೆ ನಾನು. ಇಷ್ಟು ದಿನ ಯಾರು ಓಪನ್ ಅಪ್ ಆಗದೆ ಇರೋರು ಬೆಳಗ್ಗೆ ಇವರಿಬ್ರು ಎಂಟ್ರಿ ಆಗಿದ ತಕ್ಷಣನೇ ಜಾಸ್ತಿ ಮಂಜಣ್ಣ ಅವನ ಹೆಸರು ತಗೊಂಡು, ಗೌತಮಿ ಅವರ ಹೆಸರು, ಇವನ್ ಮೋಕ್ಷಿತ ಮಂಜಣ್ಣನ ನಾಮಿನೇಟ್ ಮಾಡ್ತಾರೆ, ಐಶ್ವರ್ಯ ನಾಮಿನೇಟ್ ಮಾಡ್ತಾರೆ. ಇದೆಲ್ಲ ನೋಡಿದಾಗ ಒಂದು ಬಿಗ್ ಬಾಸ್ ಹಿಂಗಿದ್ದದ್ದು ಹಿಂಗಾಗಿದೆ ಅಂತ ಅನಿಸ್ತಾ ಇದೆ. ಕಂಪ್ಲೀಟ್ ಚೇಂಜ್ ಒಂದೇ 2 ಎಂಟ್ರೀಸ್ ಒಂದೇ ದಿನಕ್ಕೆ ಚೇಂಜ್ ಆದಂಗೆ ಕಾಣಿಸ್ತಿದೆ. ಸೊ ನನಗೆ ಕ್ಯೂರಿಯಾಸಿಟಿ ಇದೆ, ಇನ್ನು ಮುಂದೆ ಯಾವ್ಯಾವೆಲ್ಲ ಚೇಂಜಸ್ ತಗೋಬಹುದು. ಅಂಡ್ ಇಷ್ಟು ದಿನ ಸ್ಟ್ರಾಂಗ್ ಆಗಿ ಆಡ್ತಿದ್ದವ್ರು ವೀಕ್ ಆಗ್ತಾರ ಅಥವಾ ವೀಕ್ ಆಗಿದ್ದವ್ರು ಸ್ಟ್ರಾಂಗ್ ಆಗ್ತಾರ? ಐ ಹ್ಯಾವ್ ಟು ಸಿ. ನೀವು ಹೇಳಿದ್ರಿ ಗೌತಮಿ ಫೇಕ್, ಪಾಸಿಟಿವ್, ಐ ಮೀನ್ ನೀವು ಡೈರೆಕ್ಟ್ ಆಗಿ ಹೇಳಿದ್ರಿ ಫೇಕ್ ನೀವು ಅಂತಂದು. ಇದೇ ವಿಷಯನ ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಶೋಭಾ ಅವ್ರು ಹೇಳ್ತಾ ಇರೋದು. ಸೊ ಇದೆಲ್ಲೋ ಒಂದ್ ಕಡೆ ಗೌತಮಿ ಅವರ ಮುಖವಾಡನ ತೆಗಿಯಕ್ಕೆ ಬಂದಿದಾರಾ ಅಂತ ಅನ್ಸುತ್ತಾ ನಿಮ್ಗೆ, ಹೇಗೆ ಅಂತ? ಗೌತಮಿ ಫೇಕ್ ಅಂತ ನಾನು ಹೇಳಿದ್ದು, ಪ್ರತಿ ಸಲ ಅವರು ನನ್ನನ್ನೇ ಟಾರ್ಗೆಟ್ ಮಾಡಿ 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 ಯಾವಾಗಲೂ ನನಗೆ ಆಚೆ ಯಾರು ಹೋಗ್ಬೇಕು ಅಂದರೆ ಅನುಷಾ, ಕಳಪೆ ಯಾರು ಅನುಷಾ, ಡೈರೆಕ್ಟ್ ನಾಮಿನೇಷನ್ಸ್ ಯಾರು ಅನುಷಾ. ಹಾಗಾಗಿ ನಾನು ನೋಡಿ, ನಿಮ್ಮ ಮನಸ್ಸಲ್ಲಿ ಏನಿದೆ ಗೊತ್ತಿಲ್ಲ, ನಾನು ನಿಮಗೆ ಮುಖಕ್ಕೆ ಹೇಳ್ತಾ ಇದ್ದೀನಿ ಯು ಆರ್ ಫೇಕ್ ಅಂತ ಅಂದೆ. ನೀವೇ ಫೇಕ್ ಆಗಿ ಇಟ್ಕೊಂಡು ಬೇರೆಯವ್ರನ್ನ ಆಗಂತೀರಾ ಅಂತ ಹೇಳಿದ್ದು. ಬಟ್ ನನಗೆ ಗೊತ್ತಿಲ್ಲ, ಅವ್ರನ್ನ ನಾನು ಇನ್ನೂ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ಪ್ರತಿ ಬಾರಿ ನಾನೇ ಹೋಗಿ ಅವ್ರನ್ನ ಮಾತಾಡಿಸ್ಬೇಕಾಗಿತ್ತೆ ಹೊರತು ಅವ್ರು ಯಾವತ್ತೂ ಎಫರ್ಟ್ ಹಾಕಿಲ್ಲ ನಾ ಮಾತಾಡಿಸ್ಬೇಕು ಅಂತ. ನನಗೇನಿತ್ತು, ಇರೋದೊಂದು ಮನೆ ಒಳಗಡೆ ಇರೋದು ಇಷ್ಟೇ ಜನ, ನಮಗೆ ಫೋನ್ ಇಲ್ಲ, TV ಇಲ್ಲ, ಹೊರಗಿನ ಸಂಪರ್ಕ ಇಲ್ಲ, ಏನಾಗ್ತಿದೆ ಅಂತ ಗೊತ್ತಿಲ್ಲ. ಸೊ ಅವ್ರನ್ನೇ ನೋಡ್ಬೇಕಾದಾಗ ನನ್ನ ಜಗಳ ಆದರೂ ಕೂಡ ನಾನೇ ಹೋಗ್ಬಿಟ್ಟು ಎಲ್ಲಾರನ್ನೂ ನಾನು ಎಲ್ಲಾರನ್ನೂ ಹೋಗಿ ಮಾತಾಡಿಸ್ತಾ ಇದ್ದೆ, ಯಾರ ಮೇಲೂ ದ್ವೇಷಗಳನ್ನ ಇಟ್ಕೊಂಡಿರಲಿಲ್ಲ. ಬಟ್ ಗೌತಮಿ ಅವರ ಅಂತ ಬಂದಾಗ ನಾನು ಎಷ್ಟು ಮಾತಾಡ್ತೀನಿ ಅಷ್ಟು ಉತ್ತರ ಕೊಟ್ಟು ಅವ್ರು ಸೈಲೆಂಟ್ ಆಗ್ತಿದ್ರು. ಮತ್ತೆ ಹಿಂಗೆ ಕುತ್ಕೊಂಡು ಹೇಳ್ತಾರೆ, ಅದೇನೋ ಗೊತ್ತಿಲ್ಲ, ಡೇ 1 ಇಂದ ಈ ವ್ಯಕ್ತಿ ನನಗೆ ಕನೆಕ್ಟೇ ಆಗಲಿಲ್ಲ ಅಂತ ಹೇಳಿ. ಡೂಡ್ ಕಮ್ ಆನ್, ನಾನು ಎಫರ್ಟ್ ಆಗ್ತೀನಿ ನಿಮ್ಮನ್ನು ಮಾತಾಡ್ಸೋಕ್ಕೆ, ಬಟ್ ನೀವು ನನ್ನ ಮಾತಾಡ್ಸೋಕ್ಕೆ ಟ್ರೈಯೇ ಮಾಡಲ್ಲ. ಆಮೇಲೆ ಇಲ್ಲಿ ಕುತ್ಕೊಂಡು ಕನೆಕ್ಟ್ ಆಗಲಿಲ್ಲ ಅನ್ನೋದು ಎಷ್ಟು ಮಟ್ಟಿಗೆ ಸರಿ? ಆ್ಯಂಡ್ ಐಮ್ ನಾಮಿನೇಟಿಂಗ್ ಹರ್. ಕನೆಕ್ಟ್ ಆಗಲಿಲ್ಲ, ನಾಮಿನೇಟ್.
ನಾನು ಓಕೆ ನನಗೆ ಏನು ಹೇಳಬೇಕು ಗೊತ್ತಾಗದೆ ಅವತ್ತು ಹಾಗಂದೆ. ಬಟ್ ಹೊರಗೆ ಬಂದಮೇಲೆ ಗೊತ್ತಾಯಿತು ನನಗೆ ಅವರು ಕೊಡ್ತಾ ಇರೋಂಥ ಸ್ಟೇಟ್ಮೆಂಟ್ಸ್ ಅದು ನೆಗೆಟಿವ್ ಆಗಿ ಕೊಟ್ಟರೆ ಆಗ್ತಿದೆ, ಅದು ಅವ್ರಿಗೆ ಅರ್ಥ ಆಗ್ತಿಲ್ಲ ಪಾಪ ಒಳಗಡೆ. ಅವ್ರು ಅಂದ್ಕೊಂಡಿದ್ದಾರೆ ಪಾಸಿಟಿವ್ ಆಗಿರುತ್ತೆ ಅಂತ. ಪಾಪ ಅಂದರೆ ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಏನಾಗ್ತಿದೆ ಅಂತ. ಅವ್ರು ಅಂದ್ಕೊಳ್ತಾ ಇರೋದು, ಅವ್ರು ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ, ಪಾಸಿಟಿವ್ ಆಗಿದೆ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಅವರು ಆಟ ಆಡ್ತಾ ಇದ್ದಾರೆ. ಬಟ್ ಅದು ಆಚೆಗಡೆ ಅಂದರೆ ಆಪೋಸಿಟ್ ನೋಡ್ತಾ ಇರೋ ವ್ಯಕ್ತಿಗೆ ಅದು ನೆಗೆಟಿವ್ ಆಗಿ ಕಾಣಿಸಿದೆ. ಕೆಲವೊಂದು ಸ್ಟೇಟ್ಮೆಂಟ್ಸ್, ಎಲ್ಲಾನು ಅಲ್ಲ, ಎಲ್ಲ ಫೇಕ್ ಅಂದ್ರೂ ನಾವು ತಪ್ಪಾಗತ್ತೆ. ಕೆಲವೊಂದು ಅವ್ರು ಕೊಡುವಂಥ ಸ್ಟೇಟ್ಮೆಂಟ್ಸ್ಗಳು ಅದು ಫೇಕ್ ಆಗಿ ಅಂದರೆ ನೆಗೆಟಿವ್ ಆಗಿ ಕಾಣಿಸ್ತಿದೆ. ಪಾಸಿಟಿವ್ ಅಂದಾಗ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಕೊಟ್ಟರೆ ಜನ ಫೇಕ್ ಅಂತಾರೆ. ಈಗ ಆಗ್ತಾ ಇದೆ ಅವ್ರಿಗೆ ಆ ಥರ. ಓಕೆ, ಎಲ್ಲ ಕಂಟೆಸ್ಟೆಂಟ್ ಒಂದಾದ್ರೆ ಜಗದೀಶ್ ಒಂದಾಗಿದ್ರು. ನಿಮ್ಗೆ ಎಲ್ಲರಿಗೂ ಜಗದೀಶ್ ಅವ್ರ ಮೇಲೆ ತುಂಬಾನೇ ಬ್ಯಾಡ್ ಒಪಿನಿಯನ್ ಕ್ರಿಯೇಟ್ ಆಗಿ ಹೋಗ್ಬಿಟ್ಟಿತ್ತು ಮನೇಲಿ ಇದ್ದಾಗ. ಇವಾಗ ನೀವು ಹೊರಗಡೆ ಬಂದಿದ್ದೀರಾ, ಅವರು ಹೊರಗಡೆ ಇದ್ದಾರೆ, ಇವಾಗಲೂ ಸೇಮ್ ಒಪಿನಿಯನ್ ಇದೆಯಾ ಅವ್ರ ಮೇಲೆ? ಇನ್ಫ್ಯಾಕ್ಟ್ ನಾನು ಹೊರಗಡೆ ಬಂದಾಗಿಂದ ಯಾರ್ದು ಏನು ನೋಡಿಲ್ಲ. ಜಸ್ಟ್ ಅಂದರೆ ನನಗೆ ಹಾಕಿರುವಂಥ ಕಮೆಂಟ್ಸಲ್ಲಿ ಗೌತಮಿ, ಮೋಕ್ಷಿತಾ ಇವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಅನುಷಾ ಯಾವುದ್ರಲ್ಲಿ ವೀಕ್ ಇದ್ದಾರೆ, ಈ ಥರದ್ದೆಲ್ಲ ಕಮೆಂಟ್ಸ್ಗಳು. ಅದಕ್ಕೆ ಕೆಳಗಡೆ ಅವ್ರವ್ರದ್ದೇ ಆರ್ಗ್ಯುಮೆಂಟ್ಸು. ಈ ಗೌತಮಿ ಫ್ಯಾನ್ಸು, ನನ್ನ ಫ್ಯಾನ್ಸು, ಮೋಕ್ಷಿತನ್ ಫ್ಯಾನ್ಸು, ಅವ್ರವ್ರೆ ಒಂದೊಂದು ಕಮೆಂಟಿಗೆ ಆರ್ಗ್ಯುಮೆಂಟ್ಸ್ಗಳನ್ನ ನಾನು ಓದ್ತಾ ಇದ್ದೆ. ಅಲ್ಲಿ ನನಗಿದ್ದು ಗೊತ್ತಾಯಿತು ಪಾಸಿಟಿವ್ ನೆಗೆಟಿವ್ ಅನ್ನೋದು. ಬೇರೆಯವ್ರದ್ದು ಇನ್ನೂ ಯಾರ್ದು ನಾನು ಅಬ್ಸರ್ವ್ ಮಾಡಿಲ್ಲ, ಬಿಕಾಸ್ ನಂದು ನೋಡೋದ್ರಲ್ಲೇ ಬ್ಯುಸಿ ಆಗಿದ್ದೆ ಏನಿದೆ ರಿಯಾಕ್ಷನ್ ಅನ್ನೋದು. ಬಟ್ ಒಳಗಡೆ ಇದ್ದಾಗ ನನಗೆ ಯಾವತ್ತು ಜಗದೀಶ್ ಅವ್ರ ಮೇಲೆ ಬ್ಯಾಡ್ ಒಪಿನಿಯನ್ ಬಂದಿಲ್ಲ. ಅವ್ರು ಜಗಳ ಆಡ್ತಾ ಇದ್ರು, ಅವ್ರಿಗೋಸ್ಕರ ಜಗಳ ಆಡ್ಕೋತಾ ಇದ್ರು. ಯಾಕಂದ್ರೆ ಇಡೀ ಮನೆ ಒಬ್ರನ್ನ ಟಾರ್ಗೆಟ್ ಮಾಡಿದಾಗ ಮನ್ಸಿಗೆ ನೋವಾಗೋದು ಸಹಜ. ಹಾಗಾಗಿ ಅವರು ಆ ಥರ ರಿಯಾಕ್ಟ್ ಮಾಡಿ ಜಗಳಗಳನ್ನ ಆಡ್ತಾ ಇದ್ರು. ನನ್ನ ಹತ್ರ ಯಾವತ್ತೂ ಜಗಳ ಆಡಿಲ್ಲ, ನಾನು ಕೂಡ ಅವ್ರ ಹತ್ರ ಯಾವತ್ತೂ ಜಗಳ ಆಡಿಲ್ಲ. ಅವ್ರು ಒಬ್ಬರೇ ಇದ್ದಾಗ ನಾನು ಹೋಗಿ ಸಮಾಧಾನ ಮಾಡ್ತಾ ಇದ್ದೆ, ನಾನು ಒಬ್ಬಳೇ ಇದ್ದಾಗ ನನಗೆ ಬಂದು ಸಮಾಧಾನ ಮಾಡೋರು. ಕೆಲವೊಂದು ಸಲ ಹಿಂಗಲ್ಲ ಹಿಂಗೆ ಅಂತ ಹೇಳೋರು ತುಂಬ ಬ್ರಿಲಿಯಂಟ್ ಇದ್ದಾರೆ ಅವರು. ಹೊರಗೆ ಬಂದಮೇಲೆ ಅವ್ರದ್ದು ಏನಿದೆ ಅನ್ನೋದು ನಂಗೆ ಏನೂ ಗೊತ್ತಿಲ್ಲ. ಒಳಗಿದ್ದಾಗಂತೂ ನಾನು ಅವ್ರ ಜೊತೆ ಜಗಳ ಆಡಿಲ್ಲ ಯಾವತ್ತು. ಈಗ ಜೋಡಿಗಳನ್ನ ನೀವು ಅವಾಗಲೇ ಹೇಳಿದ್ರಿ, ನಿಮ್ದು ಮತ್ತೆ ಧರ್ಮ ಅವ್ರ ಜೋಡಿ ಹೆಂಗೋ, ಇವಾಗ ತ್ರಿವಿಕ್ರಮ್ ಮತ್ತೆ ಭವ್ಯನ್ ಜೋಡಿ ಬಗ್ಗೆನೂ ತುಂಬಾನೇ ಟಾಕ್ಸ್ ಇತ್ತು ಹೊರಗಡೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತನ್ ಬಗ್ಗೆ ತುಂಬಾನೇ ರೀಲ್ಸ್ ಬರ್ತಾ ಇದೆ. ಎಲ್ಲೋ ಒಂದ್ ಸೈಡ್ ಅಲ್ಲಿ ತ್ರಿವಿಕ್ರಮ್ ಅವರು ಜಾಸ್ತಿ ಪ್ರಾಮಿನೆನ್ಸ್ ಭವ್ಯಗಿಂತ ಮೋಕ್ಷಿತನ್ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕಿಚ್ಚ ಆ ಒಂದು ಎಪಿಸೋಡ್ ಅಲ್ಲೂ ಕೂಡ ಹೇಳಿದ್ರು, ಒಂದ್ ವೇಳೆ ಮೋಕ್ಷಿತ ನನ್ನನ್ನು ಆರಿಸ್ಕೊಂಡಿದ್ರೆ ನಾನು ಆಬ್ವಿಯಸ್ಲಿ ಭವ್ಯನ್ ಬಿಟ್ಟು ಮೋಕ್ಷಿತಂಗೆ ಹೋಗ್ತಾ ಇದ್ದೆ ಜೋಡಿಯಾಗಿ ಅಂತ. ಸೊ ಇದೇನು ಟ್ರಯಾಂಗಲ್ ನನಗೆ ಅರ್ಥ ಆಗ್ತಾ ಇಲ್ಲ, ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಬಿಕಾಸ್ ಒಂದ್ಸಲ ಭವ್ಯ, ಇನ್ನೊಂದ್ಸಲ ಮೋಕ್ಷಿತ. ಇಲ್ಲ, ಆ ಥರದ್ದನ್ನು ಏನೂ ಇಲ್ಲ. ನಾನು ಇಷ್ಟು ದಿನ ಅಂದರೆ ನಾನಿದ್ದಿದ್ದಾಗಂತೂ ಹೇಗಿತ್ತು ಅಂದರೆ ಮೋಕ್ಷಿತ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರು ವಿಕ್ರಮ್ ಅವ್ರ ಬಗ್ಗೆ. ಬಿಕಾಸ್ ಮಂಜಣ್ಣ ಹೋಗಿ ಏನೋ ಹೇಳಿದಾಗ ಕೆಲವೊಂದು ಸ್ಟೇಟ್ಮೆಂಟ್ಸ್, ವಿಕ್ಕಿ ಏನೋ ಒಂದು ಹೇಳಿರ್ತಾರೆ, ಅದನ್ನು ಮಂಜಣ್ಣ ಇನ್ನೊಂಥರ ಕೇಳಿಸ್ಕೊಂಡಿರ್ತಾರೆ. ಅವ್ರು ಹೋಗಿ ಮೋಕ್ಷಿತಾಗೆ ಗೌತಮಿಗೆ ಇನ್ನೊಂಥರ ಹೇಳಿರ್ತಾರೆ, ಅವ್ರು ಅರ್ಥ ಮಾಡ್ಕೊಂಡ್ರೆ ಇನ್ನೊಂಥರ ಅರ್ಥ ಮಾಡ್ಕೊಂಡಿರ್ತಾರೆ. ಜಗಳ ಅಂತ ಬಂದಾಗ ಅವ್ರ ಬಾಯಲ್ಲಿ ಇನ್ನೊಂದು ಪದಗಳು ಬರುತ್ತೆ. ಅದು ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಕ್ಲಿಯರ್ ಮಾಡ್ಕೋಬೇಕು ಅಂತ ಮೋಕ್ಷಿತ ಅವ್ರನ್ನ ಮಾತಾಡ್ಸಕ್ಕೆ ಟ್ರೈ ಮಾಡಿದ್ರು ವಿಕ್ರಮ್ ಅವರು. ಅದು ಬಿಟ್ಟರೆ ಹೊಸದಾಗೇನೋ ಫೀಲಿಂಗ್ಸ್ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಬಿಕಾಸ್ ನಾನಿದ್ದಾಗಂತೂ ಯಾವುದೂ ಇರಲಿಲ್ಲ. ಆ್ಯಂಡ್ ಮೋಕ್ಷಿತಾನೂ ಅಷ್ಟೇ, ಶಿ ಈಸ್ ಕ್ವೈಟ್ ಡೀಸೆಂಟ್. ಆ ಥರದ್ದೆಲ್ಲ ಏನೋ ಸ್ಟ್ಯಾಟಸ್ ಆ ಥರದ್ದೆಲ್ಲ ಇಲ್ಲ ಅಂತ ನಾನು ಅನ್ಕೋತೀನಿ. ಬಿಕಾಸ್ ನಾನು ಅವ್ರನ್ನ 50 ದಿನಗಳು ನೋಡಿರೋ ಪ್ರಕಾರ ಅವರಾಯಿತು, ಅವ್ರ ಪಾಡ್ಗೋರು ಇರ್ತಾರೆ, ಯಾರ ಮೇಲೂ ಆ ಥರದ್ದೆಲ್ಲ ಫೀಲಿಂಗ್ಸ್ಗಳನ್ನ ಇಟ್ಕೊಂಡು ಆಟ ಆಡ್ತಿಲ್ಲ ಅಂತ ಅನ್ಕೊಂಡಿದ್ದೀನಿ. ಓಕೆ, ಬಿಗ್ ಬಾಸ್ ಅನ್ನೋದು ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಬಿಗ್ ಬಾಸ್ ಮನೆಗೆ ಹೋಗೋಕ್ಕೂ ಮುಂಚೆ ನಿಮ್ದು ಒಂಥರ ಲೈಫ್ ಇರುತ್ತೆ, ಮನೆಗೆ ಹೋಗಿ ಬಂದಮೇಲೆ ಒಂಥರ ಲೈಫ್ ಇರುತ್ತೆ. ಸೊ ಎಷ್ಟು ಬಿಗ್ ಬಾಸ್ನ ನೀವು ಮಿಸ್ ಮಾಡ್ಕೊಳ್ತೀರಾ, ಮತ್ತು ಬಿಗ್ ಬಾಸಿಂದ ನಿಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ? ಬಿಗ್ ಬಾಸ್ನ ಡೆಫಿನೆಟ್ಲಿ ಮಿಸ್ ಮಾಡ್ಕೊಳ್ತೀನಿ. ಬಿಗ್ ಬಾಸ್ ಧ್ವನಿ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಬಿಗ್ ಬಾಸ್ ಮನೆ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಅಲ್ಲಿದ್ದಂಥ ಕಂಟೆಸ್ಟೆಂಟ್ಸ್ಗಳನ್ನೂ ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಬೆಳಗ್ಗೆ ಎದ್ದಾಗಿಂದ ನೈಟ್ವರೆಗೂ ನಾನು ಅವರೊಟ್ಟಿಗೆ ಇರ್ತಾ ಇದ್ದೆ. ಅವರೊಟ್ಟಿಗೆ ಟಾಸ್ಕ್ಗಳನ್ನ ಆಡ್ತಿದ್ವಿ, ಜಗಳ ಆಡ್ತಿದ್ವಿ, ಮತ್ತೊಂದಾಗಿರ್ತಿದ್ವಿ, ಒಟ್ಟಿಗೆ ಊಟ ಮಾಡ್ತಾಯಿದ್ವಿ. ಅದೊಂಥರ ಚಂದ. ಎಲ್ಲನೂ ಮಿಕ್ಸ್ಚರ್ ಆಫ್ ಎಮೋಷನ್ಸ್, ಒಂದು ಎಮೋಷನ್ ಇಲ್ಲ ಅಂತಲ್ಲ, ಎಲ್ಲ ಎಮೋಷನ್ಸು ಮಿಕ್ಸ್ ಆಗಿ ಇದ್ದಂಥ ಒಂದೇ ದಿನದಲ್ಲಿ ನಾವು ಎಲ್ಲ ಬೆಳಗ್ಗೆ ಎದ್ದ ಖುಷಿಯಾಗಿ ಡ್ಯಾನ್ಸ್ ಮಾಡ್ತೀವ, ಖುಷಿಯಾಗಿ ವರ್ಕೌಟ್ ಮಾಡ್ತೀವಿ. ಆಮೇಲೆ ಏನೇನು ಡಿಪಾರ್ಟ್ಮೆಂಟ್, ನಮ್ಮ ಕಿಚನ್ ಡಿಪಾರ್ಟ್ಮೆಂಟ್, ಈ ಥರ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಎಲ್ಲ ಅವ್ರವ್ರ ಕೆಲಸ ಖುಷಿಯಾಗಿ ಮಾಡ್ತೀವಿ. ಬರುತ್ತೆ ಇದು ಬಿಗ್ ಬಾಸ್, ಎಲ್ಲರೂ ಲಿವಿಂಗ್ ಏರಿಯಾಗೆ ಬನ್ನಿ ಅಂತ ಹೋಗಿ ಸ್ಟೋರ್ ರೂಮ್ಗೆ ಹೋಗಿ ಟಾಸ್ಕ್ ಲೆಟರ್ ತೊಗೊಂಬಂದು ಟಾಸ್ಕ್ ಕೊಡ್ತೀವಿ. ಆ ಟಾಸ್ಕ್ ಅಂತ ಬಂದಾಗ ಅಗ್ಗೇನೆಲ್ಲ ಕಿತ್ತಾಡ್ತಾರೆ. ಅಲ್ಲಿವರೆಗೂ ಹ್ಯಾಪಿ ಇದ್ದಿದ್ದಂಥ ಫೀಲಿಂಗ್ಸು ಕಿರ್ಚೋದು, ಕೂಗೋದು, ಕೆಲವ್ರಿಗೆ ನೋವಾಗುತ್ತೆ, ಅಳೋದು, ಇದೆಲ್ಲ ಆಗುತ್ತೆ. ಮತ್ತೆ ಟಾಸ್ಕ್ ಮುಗಿತಾ ಮತ್ತೆ ಓಕೆ ಸಾರಿ ಮುಗಿದು ಅಲ್ಲ, ಟಾಸ್ಕ್ ಮುಗಿದ್ಮೇಲೂ ಒಂದ್ ಸ್ವಲ್ಪ ಕಿರ್ಚಾಡ್ತಾರೆ. ಅದಾಯ್ತಾ ಮತ್ತೆ ಅಡುಗೆ ಮಾಡಕ್ ಬರ್ತಾರೆ, ಅಡುಗೆ ಆಯ್ತಾ ಮತ್ತೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಿರ್ತಾರೆ. ಸೊ ಈ ಥರ ಎಲ್ಲ ಎಮೋಷನ್ಸು ಒಂದೇ ದಿನದಲ್ಲಿ ಮಾಡೋವಂಥದ್ದೇ ಪ್ಲಾಟ್ಫಾರ್ಮ್ ಬಿಗ್ ಬಾಸ್.
ಅದು ಚೆನ್ನಾಗಿರುತ್ತೆ. ಬಿಕಾಸ್ ನಾವು ರೆಗ್ಯುಲರ್ ಲೈಫಲ್ಲಿ ಅದೆಲ್ಲ ಇರಲ್ಲ. ನಾನು ಬಿಗ್ ಬಾಸಿಗೆ ಒಂದ್ಸಲ ಕೇಳ್ತೀನಿ ಕನ್ಫೆಷನ್ ರೂಮಲ್ಲಿ, ಬಿಗ್ ಬಾಸ್ ನಂಗೆ ಆಗ್ತಾ ಇಲ್ಲ, ಇಲ್ಲಿ ತುಂಬ ಎಲ್ಲ ಪರ್ಸ್ನಾಲಿಟೀಸ್ ಒಬ್ಬೊಬ್ರು ಒಂದೊಂಥರ, ಆ ಬ್ಲೇಮಿಂಗ್ಸು, ಆ ಪರ್ಸ್ನಾಲಿಟೀಸು ನನಗೆ ಅಡ್ಜಸ್ಟ್ ಆಗೋಕ್ಕೆ ಆಗ್ತಾ ಇಲ್ಲ, ನಂಗೆ ಕಷ್ಟ ಆಗ್ತಾಯಿದೆ ಅಂದಾಗ ಅವೆಷ್ಟು ಚೆನ್ನಾಗಿ, ಅನುಷಾ ಯು ಆರ್ ಅ ಸ್ಟ್ರಾಂಗಲ್, ಹೆದರಬೇಡಿ. ಹೊರಗಿನ ಜಗತ್ತಲ್ಲಿ ಹೊರಗಿನ ಜಗತ್ತಲ್ಲಿ ಲೇಟಾಗಿ ಆಗುವಂಥ ವಿಷಯಗಳು ಬಿಗ್ ಬಾಸ್ ಮನೇಲಿ ಬೇಗ ಆಗುತ್ತೆ. ಅಷ್ಟೇ ವ್ಯತ್ಯಾಸ, ಅಷ್ಟು ದೊಡ್ಡ ವ್ಯತ್ಯಾಸಗಳನ್ನೇನಿಲ್ಲ, ನೀವು ಫೇಸ್ ಮಾಡ್ತೀರಾ, ನಿಮ್ಮ ಕೈಲಾಗತ್ತೆ. ಅಲ್ಲಿಂದ ನಾನು ಧೈರ್ಯ ತಗೊಂಡೆ. ಓಕೆ ಹೌದಲ್ಲ, ಈಗ ಗಾಸಿಪ್ಸ್ ಇರ್ಬೋದು, ಅಲ್ಲಿಂದ ಇಲ್ಲಿಗೆ ತಂದು ಇದೆಲ್ಲ ಹೊರಗಿನ ಜಗತ್ತಲ್ಲೂ ನಡೆಯಲ್ಲ ಅಂತೇನಿಲ್ಲ. ಅದು ಲೇಟಾಗಿ ಆಗುತ್ತೆ, ಲೇಟಾಗಿ ಗೊತ್ತಾಗುತ್ತೆ. ಬಟ್ ಇಲ್ಲಿ ಅಲ್ಲೇ ಆಗುತ್ತೆ, ಅಲ್ಲೇ ಗೊತ್ತಾಗುತ್ತೆ, ಅಲ್ಲೇ ರಿಯಾಕ್ಷನ್ ಇರುತ್ತೆ. ಇಷ್ಟೇ ಡಿಫ್ರೆನ್ಸು ಬಿಗ್ ಬಾಸ್ ಮನೆಗೂ ಹೊರ ಜಗತ್ತಿಗೂ. ಅದನ್ನು ಅರ್ಥ ಮಾಡ್ಕೊಳ್ತಾ ಹೋದೆ. ಇವಾಗ ಏನು ಅನ್ಸುತ್ತೆ ಅಂದರೆ, ಇವಾಗ ನಾರ್ಮಲ್ ಲೈಫಿಗೆ ಬಂದ್ಬಿಟ್ಟೆ. ಆ ಒಂದು 50 ದಿನ ಇಟ್ ವಾಸ್ ಟೋಟ್ಲಿ ಡಿಫ್ರೆಂಟ್ ಲೈಫ್. ಏನೋ ಒಂಥರ ನಾನು ಮಲ್ಗಿ ಕನಸಲ್ಲಿ ಬಂದಿತ್ತ ಈ ಥರದ್ದು ಅಂತ ಅನ್ಸಿ ಈಗ ನಂಗೆ ಫೀಲ್ ಮಾಡೋಕೆ ಆಗ್ತಾ ಇಲ್ಲ. ಯಾಕೆ ನಿಜವಾಗ್ಲು ಇವಾಗ ಫೋನ್ ಇಟ್ಕೊಂಡೇ ಇದ್ದೀನಿ, ಅಲ್ಲಿ ಫೋನ್ ಅನ್ನೋದೇ ನೆನಪಾಗಿರ್ಲಿಲ್ಲ, ಫೋನೇ ನೆನಪಾಗಿದ್ದು ಅಪ್ಪ ಅಮ್ಮ ತಮ್ಮ. ಸೊ ಈ ಥರದ್ದೊಂದು, ಅದು ನಿಜವಾಗ್ಲೂ ಯಾರೇ ಆಗಲಿ ಪ್ರತಿಯೊಬ್ಬರು ಬಿಗ್ ಬಾಸ್ ಒಂದು ಜರ್ನಿನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇಟ್ ಈಸ್ ವೆರಿ ಬ್ಯೂಟಿಫುಲ್. ಓಕೆ, ಬಿಗ್ ಬಾಸ್ ಎಲ್ಲ ಮುಗೀತು, ನೆಕ್ಸ್ಟ್ ಮುಂದೆ ಏನು ಮಾಡ್ತಾರೆ ಅನುಷಾ? ಏನೇನು ಪ್ರಾಜೆಕ್ಟ್ಸ್ ಇದೆ ಮನುಷ್ಯನ ಹತ್ರ ಅಂತ? ತೂಫಾನ್ ಅಂತ ಜುಲೈಯಲ್ಲಿ ಗ್ಲಿಮ್ಸ್ ಲಾಂಚ್ ಆಯಿತು, ಟ್ರೈಲರ್ ಲಾಂಚ್ ಆಯಿತು. ಸೊ ಅದು ಕಂಪ್ಲೀಟ್ ಮಾಡಬೇಕು. ಅವ್ರಿಗೆ 3 ತಿಂಗಳು ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಹೇಳಿದ್ದೆ. ಇವಾಗ ಅವ್ರಿಗೆ ಗೊತ್ತಾಗಿರುತ್ತೆ ಹೊರಗೆ ಬಂದಿದ್ದೀನಿ ಅಂತ. ಕಾಲ್ಸ್ ಬಂದಿತ್ತು, ಇನ್ನೂ ನಾನು ಯಾರಿಗೂ ರೆಸ್ಪಾಂಡ್ ಮಾಡಿಲ್ಲ. ಏನಿದೆ ರಿಯಾಕ್ಷನ್ ಅನ್ನೋದು ಜಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕಮೆಂಟ್ಸು, ಟ್ರಾಲ್ಸ್ ಅದನ್ನಷ್ಟೇ ನೋಡಿದ್ದೀನಿ. ಇನ್ನೂ ನಂಗೆ ಗೊತ್ತಿಲ್ಲ ಹೊರಗೆ ಯಾವ ಥರ ಇದೆ ಅಂತ, ಯಾರ ಹತ್ರನೂ ಮಾತಾಡಿಲ್ಲ. ಅದೊಂದು ಪ್ರಾಜೆಕ್ಟ್ ಇದೆ ಬ್ಯಾಂಗ್ಳೂರಿನಂತ, ಧರ್ಮ ಅವರೊಟ್ಟಿಗೆ ಮಾಡಿರೋದು, ರಿಲೀಸಿಗೆ ರೆಡಿ ಇದೆ, ಸಹಾರಾ ಅಂತ. ಅದು ಸಾಂಗ್ ಶೂಟ್ ಈ ಬಿಗ್ ಬಾಸ್ ಮನೆಗೆ ಬರೋದಕ್ಕೂ ಮುಂಚೆ ಸಾಂಗ್ ಶೂಟ್ ಮುಗಿಸ್ಕೊಂಡು ಬಂದೆ. ಸೊ ಅದು ಪೋಸ್ಟ್ ಪ್ರೊಡಕ್ಷನ್ ಶುರುವಾಗುತ್ತೆ. ಇನ್ನು ಹೊಸದಾಗಿ ಲೈನ್ಸ್ ಅಪ್ ಮೆಸೇಜ್ಗಳು ಬಂದಿದೆ. ನಾನು ಈ ಡೈರೆಕ್ಟರು ನಿಮ್ಮ ಹತ್ರ ಮಾತಾಡಬೇಕು, ಈ ಥರ ತುಂಬ ಅಪ್ರೋಚ್ ತುಂಬ ಬಂದಿದೆ. ಸ್ವಲ್ಪ ಟೈಮ್ ತೊಗೊಂಡು ರೆಸ್ಪಾಂಡ್ ಮಾಡೋಣ, ಸ್ವಲ್ಪ ಕಾಮ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರೆ ತುಂಬ ಥ್ಯಾಂಕ್ ಯು. ಮತ್ತು ಗೊತ್ತು ನೀವೆಷ್ಟು ಬ್ಯುಸಿ ಇದ್ದೀರಾ, ಪಾಪ ತುಂಬ ತೊಂದರೆ ಕೊಡ್ತಾ ಇದ್ದೀವಿ, ಬಟ್ ಸ್ಟಿಲ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ನೈಸ್ ಟಾಕಿಂಗ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಎಸ್, ಇದಾಗಿತ್ತು ಅನುಷಾ ಅವರ ಮಾತು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ ಸ್ವಲ್ಪ ಎಕ್ಸೈಟ್ ಆಗಿ ಕಾಣಿಸ್ತಾ ಇದ್ದಾರೆ ಅನುಷಾ ಅವರು. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.